திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ ಗುರುದೇವ. ಈ ಸಲ ನಡೆದ ತೈಪೂಜೆಯ ಬಗ್ಗೆ ಗುರುದೇವರ ಆಶೀರ್ವಾದ. ಎಲ್ಲ ಭಕ್ತರುಗಳಿಗೂ ಗುರುದೇವರ ಶುಭ ಆಶೀರ್ವಾದವೇ. ಎಲ್ಲ ಭಕ್ತರುಗಳಿಗೂ, ತೈಪೂಜೆಯಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರುಗಳಿಗೂ, ಅವರ ಕುಟುಂಬದವರಿಗೂ, ಯಾರೆಲ್ಲ ಇವತ್ತಿನವರೆಗೆ ಗುರುದೇವರ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ, ಗುರುದೇವರು ಮೈಸೂರಿಗೆ ಬಂದ ಮೇಲೆ ಇಲ್ಲಿಯವರೆಗೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಗುರು ಸೇವೆಯಲ್ಲಿ, ಯಾರೆಲ್ಲ ಗುರುದರ್ಶನ ಮಾಡಿದ್ದಾರೆ, ಎಲ್ಲರಿಗೂ ಗುರುದೇವರ ಶುಭ ಆಶೀರ್ವಾದ. ಗುರುದೇವರ ಆಶೀರ್ವಾದ ಅಂತೂ ಉಂಟೇ ಉಂಟು. ಅದನ್ನು ಉಳಿಸಿಕೊಳ್ಳುವುದು, ಆಳಿಸುವುದು ನಿಮ್ಮ ಕೈಯಲ್ಲಿರುವುದು. ಇಷ್ಟೇ ಹೇಳ್ಬೋದು. ಅದನ್ನು ಉಳಿಸುವುದು, ಅದನ್ನು ಅಳಿಸುವುದು, ಅದನ್ನು ಬೆಳೆಸುವುದು, ಅದು ನಿಮ್ಮ ಕೈಯಲ್ಲಿರೋದು. ಗುರುದೇವರ ಕೈಯಲ್ಲಿ ಇಲ್ಲ ಅದು. ಗುರುದೇವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಹೇಳೋದು, ಎಲ್ಲರೂ ಚೆನ್ನಾಗಿರಿ ಅಂತಲೇ ಹೇಳೋದು. ಎಲ್ಲರೂ ಬೇಕು ಗುರುದೇವರಿಗೆ, ಪ್ರಪಂಚವೇ ಬೇಕು, ಇಷ್ಟೇ ಹೇಳೋದು. ಪಡ್ಕೊಂಡವರು ಹೇಗೆ ಅಂತ ಹೇಳೋದು, ಇದು ವಿಷಯ. ಇಷ್ಟು ವರ್ಷ ಭಕ್ತಾದಿಗಳು ನಡೆಸಿಕೊಂಡು ಬಂದರು ತಾಯಿ ಪೂಜೆ, ಗುರುಪೂಜೆ, ಪ್ರತಿಯೊಂದು ವಿಚಾರವನ್ನು. ಇನ್ನು ಈ ಶಿವರಾತ್ರಿಯಿಂದ ಗುರುದೇವರು ಏನು ಹೇಳ್ತಾರೆ ಅದನ್ನು ಭಕ್ತಾದಿಗಳು ಪಾಲಿಸಿದರೆ ಒಳ್ಳೆಯದು. ಈ ಪಬ್ಲಿಸಿಟಿ ಎಂಬುದು ಒಳ್ಳೆಯದಲ್ಲ ಅಂತ ಹೇಳೋದು. ಈ ಪಬ್ಲಿಸಿಟಿ, ಜನಸಂಖ್ಯೆ, ಎಂಥದ್ದು ನೂಕು ನುಗ್ಗಲು ಮತ್ತಿನ್ನು ಸಾವಿರ ವಿಚಾರದಲ್ಲಿರುವುದೆಲ್ಲ ಒಳ್ಳೆಯದಲ್ಲ. ಆದ ಕಾರಣ ಇಲ್ಲಿಯ ಯಾವುದೇ ವಿಚಾರವನ್ನು ಯಾವುದೇ ಭಕ್ತರುಗಳಲ್ಲಿ ಹಂಚಿಕೊಳ್ಬಾರ್ದು. ಭಕ್ತರುಗಳಿಂದ ಭಕ್ತರುಗಳು, ಭಕ್ತರುಗಳಿಂದ ಭಕ್ತರುಗಳು ಅಂತೇಳಿ ಇಲ್ಲಿಯ ವಿಚಾರವನ್ನು ಯಾರು ಕೂಡ ಹಂಚಿಕೊಳ್ಬಾರ್ದು. ಸತ್ಯ ಇದ್ದವ, ಶುದ್ಧ ಮನಸ್ಸಿದ್ದವ, ಒಳ್ಳೆ ಮುಗ್ಧತೆಯಿಂದ ಇದ್ದವ, ಗುರುವೇ ಬೇಕು ಅಂತೇಳಿ ಇರುವವ, ಜ್ಞಾನದ ದಾರಿಯಲ್ಲಿ ಹೋಗುವವ, ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುವವ, ಸತ್ಯವಂತನಾಗಿದ್ದರೆ ಖಂಡಿತವಾಗಿಯೂ ಗುರುಭಕ್ತನಾಗಿ ಅಲ್ಲ ಗುರುವಿನ ಶಿಷ್ಯನಾಗಿ ಯಾವುದೋ ಒಂದು ರೂಪದಲ್ಲಿ ಇಲ್ಲಿವರೆಗೆ ಬಂದು ಮುಟ್ತಾನೆ ಆಯಾಯ ಸಮಯಕ್ಕೆ. ಶಿವರಾತ್ರಿಯಿಂದ ಪ್ರಾರಂಭ, ಗುರುದೇವರ ಆಜ್ಞೆ ಅಷ್ಟೇ. ಯಾರಿಗೆ? ಗುರುಮನೆಯ ಮಕ್ಕಳಿಗೆ. ಗುರುಮನೆಯ ಮಕ್ಕಳಿಗೆ ಇದೆಲ್ಲ ಗುರುಮನೆಯ ಮಕ್ಕಳು ಮಾಡೋದು ಎಲ್ಲ ಬೇಡದ ವಿಚಾರಗಳೆಲ್ಲ. 1000 ಜನರಿಗೆ ಹೇಳಿಕೊಂಡು ಎಲ್ಲ ಪಬ್ಲಿಸಿಟಿ ಮಾಡಿಕೊಂಡು ಇದೆಲ್ಲ ಬೇಡದ ವಿಚಾರ ಅಂತ ಹೇಳೋದು. ಗುರುಮನೆಯ ಮಕ್ಕಳಿಗೆ ಹೇಳೋದು ಮುಖ್ಯವಾಗಿ ಗುರುದೇವರ ಆಜ್ಞೆ. ಭಕ್ತರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೊರಗಿನವರಿಗೆ ಆಜ್ಞೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗುರುಮನೆಯ ಮಕ್ಕಳಿಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅದು ಗುರುಮನೆಯ ಮಕ್ಕಳು ಯಾರು ಅಂತೇಳಿ ಎಲ್ಲರಿಗೂ ಗೊತ್ತುಂಟಲ್ಲ, ಇಲ್ಲಿದ್ದವರಿಗೆ. ಇವರಿಗೆ ಹೇಳುವಂಥ ವಿಚಾರ, ಯಾವುದೇ ಆಡಂಬರದ ಪೂಜೆ ಬೇಡಪ್ಪ. ಯಾಕೆ ಬೇಕಾಗಿಷ್ಟು ಕಷ್ಟಪಟ್ಟು ಹೂ ತರ್ತೀರಿ? ಯಾಕೆ ಇಷ್ಟು ಕಷ್ಟಪಟ್ಟು 1000 ವಿಚಾರಗಳನ್ನು ಮಾಡ್ತೀರಿ? ಯಾಕೆ ಇಷ್ಟು ಕಷ್ಟಪಟ್ಟು ಮಾಡ್ತೀರಿ? ಗುರು ಇದನ್ನೆಲ್ಲ ಹೇಳಲಿಲ್ಲ. ಆವತ್ತಿನ ಒಂದು ದಿನ ಏನು ಸ್ಪೆಷಲ್? ಯಾಕೆ ಬೇಕಾಗಿ ಸ್ಪೆಷಲ್? ಅದೇ ಗುರು ಅಲ್ವಾ ಯಥಾಸ್ಥಿತಿ ಎಲ್ಲ ಸಮಯದಲ್ಲಿ ಕೂಡ. ಸತ್ಯವಂತ ಭಕ್ತನಾಗಿದ್ದರೆ, ನಿಜ ಭಕ್ತನಾಗಿದ್ದರೆ ಗುರು ಹೇಗೆ ಇದ್ದರೆ ಹಾಗೆ ಸ್ವೀಕರಿಸ್ತಾನೆ. ಅವ ಗುರುವಿನ ಸೇವೆ ಮಾಡಲಿಕ್ಕೆ ಬಂದವ, ಗುರುವನ ದರ್ಶನ ಪಡೀಲಿಕ್ಕೆ ಬಂದವ. ಅವ ಈ 1000 ವಿಚಾರಗಳನ್ನು ನೋಡಲಿಕ್ಕೆ ಬಂದವಲ್ಲ. ಇದು ಇಷ್ಟು ವರ್ಷ ಈ ಗುರುಮನೆಯ ಮಕ್ಕಳಿಗೆ, ಈ ಗುರುಭಕ್ತರಿಗೆ ಅರ್ಥ ಆಗ್ತದ ಅಂತ ನೋಡಿದರು. ಇದು ಅರ್ಥ ಆಗ್ತಾನೆ ಇಲ್ಲ. ಆದ ಕಾರಣ ಗುರುದೇವರು ಹೇಳೋದು ಏನು, ನಾವು ಏನು ಹೇಳ್ತೇವೆ ಅದು ಏನುಂಟದು, ಯಾರಿಗೆ ಏನು ಹೇಳಬಾರ್ದು. ನೀವು ಬನ್ನಿ, ಪೂಜೆಗೆ ಬನ್ನಿ, ದರ್ಶನ ತಗೊಳ್ಳಿ, ಅವಶ್ಯಕತೆ ಇಲ್ಲ. ಸತ್ಯ ಇದ್ದವ ಬರ್ತಾನೆ, ಪುಣ್ಯ ಇದ್ದವ ಬರ್ತಾನೆ, ಪ್ರೀತಿ ಇದ್ದವ ಬರ್ತಾನೆ, ನಂಬಿಕೆ ಇದ್ದವ ಬರ್ತಾನೆ, ಶರಣಾಗತಿ ಇದ್ದವ ಬರ್ತಾನೆ. ಇಷ್ಟೇ ಹೇಳೋದು. ಹೇಳೋದು ಅರ್ಥ ಆಯ್ತಾ? ಯಾವುದೇ ಗುರುಪೂಜೆ ಆದರೂ ಸರಿ,
ತೈಪೂಜೆ ಆದರೂ ಸರಿ, ಶಿವರಾತ್ರಿ ಆದರೂ ಸರಿ, ನವರಾತ್ರಿ ಆದರೂ ಸರಿ, ಯಾವುದಾದ್ರೂ ಸರಿ, ಇಲ್ಲಿ ನಡೆಯುವ ಯಾವುದೇ ವಿಚಾರಕ್ಕೆ ಇನ್ನು ಆಮಂತ್ರಣ ಇಲ್ಲ, ಕೊಡಲಿಕ್ಕೆ ಹೋಗಬೇಡಿ. ಇದು ಗುರುವಿನ ಸ್ಥಿತಿ ಅಲ್ಲ ಅಂತ ಹೇಳೋದು. ನಿಜವಾದ ಗುರುವಿನ ಸ್ಥಿತಿಯೇ ಬೇರೆ. ಹೇಳೋದು ಅರ್ಥ ಆಯ್ತಾ? ನಿಜವಾದ ಗುರುವಿನ ಸ್ಥಿತಿ ಅದಷ್ಟು ಸುಲಭದಲ್ಲಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನು ಸಿಗ್ತದೆ ಅದು ಗುರುಪ್ರಸಾದ. ಅದು ನಿನ್ನೆದು ಕೂಡ ಸಿಗ್ಬೋದು, ಅಳಿಸಿ ಹೋದ ಅನ್ನ ಕೂಡ ಸಿಗ್ಬೋದು. ಊಟ ಮಾಡಲಿಕ್ಕೆ ರೆಡಿ ಇರಬೇಕು ಅವನು, ಮರದಡಿಯಲ್ಲಿ ಮಾಡ್ಕೊಳ್ಳಿಕ್ಕೆ ರೆಡಿ ಇರಬೇಕು ಅವನು ಬರುವ ಭಕ್ತ. ಈ ಭಕ್ತಾದಿಗಳಿಗೆಲ್ಲ ಬುದ್ಧಿ ಇಲ್ಲ ಅಂತ ಹೇಳೋದು ಸತ್ಯವಾಗಿ ಹೇಳಬೇಕಾದ್ರೆ. ಒಳ್ಳೆ ಬುದ್ಧಿ ಇದ್ದರೆ ಎಲ್ಲ ಕಟ್ಟಿದ್ದನ್ನು ಎಲ್ಲ ವಿಷಯವನ್ನು ಯಾವ್ಯಾವ ರೀತಿ ಬೇಕು ಆ ರೀತಿ ನೋಡ್ತಿದ್ರು. ಬಂದ ಭಕ್ತಾದಿಗಳಿಗೆ ಉಳ್ಕೊಳ್ಳಿಕ್ಕೆ ರೂಮ್ ಇರಲಿ, ಬಂದ ಭಕ್ತಾದಿಗಳಿಗೆ ಏನೋ ಒಂದು ಸ್ಥಿತಿ ಇರಲಿ ಅಂತೇಳಿ ಭಕ್ತಾದಿಗಳೆಲ್ಲ ಮಾಡಿದ್ದುಂಟಲ್ಲ, ನಿಮಗೆಲ್ಲ ಬುದ್ಧಿ ಇಲ್ಲ ಅಂತ ಹೇಳೋದು. ಭಕ್ತನಿಗೆ ಸತ್ಯವನ್ನು ಹೇಳಿಕೊಡಿ, ಯಾವ ರೀತಿ ಇರಬೇಕು ಅಂತೇಳಿ ಬರುವ ಭಕ್ತಾದಿಗಳಿಗೆ. ಮರದಡಿಯಲ್ಲಿ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾನವ, ಅವ ಗುರುದರ್ಶನ ಮಾಡಲಿಕ್ಕೆ ಯೋಗ್ಯವಾದವ. ನನಗೆ ಚಳಿ ಆಗ್ತದೆ, ನನಗೆ ಹಾಗೆ ಆಗ್ತದೆ, ನನಗೆ ಹೀಗೆ ಆಗ್ತದೆ, ನನಗೆ ಆ ರೂಮ್ ಬೇಕು, ನನಗೆ ಈ ರೂಮ್ ಬೇಕು, ನನಗೆ ಅದಾಗಬೇಕು, ಇದಾಗಬೇಕು, ಬಿಸಿನೀರು ಬೇಕು, ಆ ಕಡೆದು ಬೇಕು, ಈ ಕಡೆದು ಬೇಕು ಅಂತ ಹೇಳುವ. ಎಷ್ಟು ಜನ್ಮದ ಕರ್ಮ ಇರ್ಬೋದು ಅವನಿಗೆ, ಎಷ್ಟೆಷ್ಟು ಜನ್ಮದ ಕರ್ಮ ಇರ್ಬೋದು ಅಂತ ಕೇಳೋದು ನಾನು, ಎಷ್ಟೆಷ್ಟು ತಪ್ಪುಗಳಿರ್ಬೋದು ಅಂತ ಹೇಳೋದು. ಇಷ್ಟು ವರ್ಷ ಎಲ್ಲ ಭಕ್ತಾದಿಗಳಿಗೆ ಕೊಟ್ಟದ್ದಾಯಿತು. ಇನ್ನು ಮೇಲೆ ಸತ್ಯದ ಸ್ಥಿತಿಯಲ್ಲಿರುವವರಿಗೆ ಮಾತ್ರ ಇಲ್ಲಿ ಗುರುದರ್ಶನ. ಒಂದು ಗುರುಪೂಜೆ ಆದರೂ ಸರಿ, ಯಾವುದಾದ್ರೂ ಸರಿ, ಏನುಂಟು ಅದು ಯಾವ ರೀತಿ ಉಂಟು ಆ ರೀತಿ ಗುರುಮನೆ ಮಕ್ಕಳಿಗೆ ಎಲ್ಲವೂ ಗೊತ್ತಿರುವಂಥ ವಿಚಾರ. ಇದೆಲ್ಲ ಡಾಮ್ ಡೂಮ್ ಅಂತೇಳಿ ಮಾಡುವಂಥ ವಿಚಾರ ಅಲ್ಲ ಅದು. ಗುರು ಸೇವೆ ಅಂತ ಹೇಳಿದರೆ ಸತ್ಯದಲ್ಲಿ ಮಾಡೋ ವಿಚಾರ ಅಂತ ಹೇಳೋದು. ಆದ ಕಾರಣ ಹೇಳೋದು, ಇನ್ನು ಮೇಲೆ ಎಂತ ಇದ್ದರೂ ಗುರುದೇವರು ಏನು ಹೇಳ್ತಾರೆ ಅದನ್ನು ಗುರುಮನೆ ಮಕ್ಕಳು ಕೇಳಿಕೊಂಡು ಜೀವನವನ್ನು ಸಾರ್ಥಕ ಮಾಡಬೇಕು, ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಬೇಕು ಅಂತ ಹೇಳೋದು. ಅದು ಇದು ಅಂತಲ್ಲ. ಎಲ್ಲ ಐಡಿಯಾ ಅದು ಇದೆಲ್ಲ ಕೇಳಿ ನೋಡಿ ಎಲ್ಲ ಸಾಕಾಯಿತು. ಇದೆಲ್ಲ ಆಗುವ ವಿಷಯ ಅಲ್ಲ ಇದು. ಎಲ್ಲ ಕಾಟಾಚಾರಕ್ಕೆ ಅಂತ ಬರೋರಿರೋದು, ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳೋದು. ಎಲ್ಲ ವೇಷ ಹಾಕಿಕೊಂಡು ಬರೋರಿರೋದು ಅಂತ ಹೇಳೋದು, ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳೋದು. ಎಲ್ಲ ಚಂದ ನೋಡಲಿಕ್ಕೆ ಬರೋರಿರೋದು ಅಂತ ಹೇಳೋದು, ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳೋದು. ನೀವು ಮಾಡುವ ಕೆಲವು ತಪ್ಪುಗಳು ಅಂತ ಹೇಳೋದು. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಯಾರೊಬ್ಬ ಸತ್ಯದಿಂದ ಶರಣಾಗತಿಯಿಂದ ತಾಳ್ಮೆಯಿಂದ ಕಾದು ಕೂತುಕೊಂಡು ಅಲ್ಲಿ ಗುಡಿಸಿಕೊಂಡು ಒರೆಸಿಕೊಂಡು ಪಾತ್ರೆ ತೊಳೆದುಕೊಂಡು ಯಾವಾಗ ಗುರುದೇವರು ಸಿಗ್ತಾರೆ ಆವಾಗ ದರ್ಶನ ಮಾಡುವ ಅಂತ ಹೇಳುವ ಒಬ್ಬ ಭಕ್ತ ಬಂದರೆ ಅದು ಸರಿಯಾದ ಸ್ಥಿತಿ. ಇದು ಹಾಗೆಲ್ಲ ಇದು ಎಷ್ಟು ಸಾವಿರ ರೀತಿಯಲ್ಲಿ ಉಂಟು ಅಂತ ಹೇಳೋದು. ಆದ ಕಾರಣ ಇದೆಲ್ಲ ನೀವು ಗುರುಗಳಿಗೆ ಮಾಡೋ ದೊಡ್ಡ ಟಾರ್ಚರ್ ಅಂತ ಹೇಳೋದು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳೋದು ಅರ್ಥ ಆಯ್ತಾ? ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಅಲ್ಲ ಹೇಳೋದು ಅರ್ಥ ಆಯ್ತಲ್ವಾ? ತೈಪೂಜೆ ವಿಷಯದಲ್ಲಿ ಹೇಳೋದು ಎಲ್ಲರಿಗೂ ಶುಭ ಆಶೀರ್ವಾದವೇ. ಆದರೆ ಇನ್ನು ಮುಂದೆ ಇಷ್ಟು ಸಮಯ ಭಕ್ತಾದಿಗಳು ನಡೆಸಿಕೊಂಡು ಬಂದದ್ದು ಇದು ಸರಿ ಉಲ್ಟಾ. ಅರ್ಥ ಆಯ್ತಾ? ಎಲ್ಲ ಕಡೆ ಗುರುಗಳು ನಡೆಸಿದ್ದನ್ನು ಭಕ್ತಾದಿಗಳು ನಡೆಸಿಕೊಂಡು ಹೋಗೋದು, ಇಲ್ಲಿ ಭಕ್ತಾದಿಗಳು ನಡೆಸಿಕೊಂಡು ಬಂದದನ್ನು ಈಗ ಗುರುಗಳು ನಡೆಸಿಕೊಂಡು ಹೋಗೋದು. ಇಲ್ಲಿ ವ್ಯತ್ಯಾಸ ಆಗಬೇಕು ಅಂತ ಹೇಳೋದು, ಬೇರೆ ದಾರಿ ಇಲ್ಲ. ಭಕ್ತಾದಿಗಳಿಗೆ ಗೊತ್ತಿಲ್ಲ ಯಾವ ರೀತಿ ಹೋಗಬೇಕು, ಸತ್ಯ ಅಂದರೆ ಏನು ಅಂತೇಳಿ. ಇದು ಮೊದಲು ಗುರುಮನೆ ಮಕ್ಕಳಿಗೆ ಗೊತ್ತಾದರೆ ಒಳ್ಳೆಯದು ಅಂತ ಹೇಳೋದು. ಎಲ್ಲ ಚೇಂಜ್ ಆಗಬೇಕು ಅಂತ ಹೇಳೋದು. ಇನ್ನು ಗುರುದೇವರು ಏನು ಹೇಳ್ತಾರೆ ಅದೇ ಮುಗೀತು ಅಲ್ಲಿಗೆ. ಸಾಕಂದರೆ ಸಾಕು, ಬೇಕಂದರೆ ಬೇಕು. ಏನು ಸಿಕ್ಕಿದೆ ಅದು ಪ್ರಸಾದ, ಎಲ್ಲಿ ಸಿಗ್ತದೆ ಅಲ್ಲಿ ನಿದ್ರೆ. ಸೇವೆ ಮಾಡಲಿಕ್ಕೆ ಯಾರಿಗೆಲ್ಲ ಮನಸ್ಸುಂಟು ಅವರಿಗೆಲ್ಲ ಒಂದು ಅವಕಾಶ ಉಂಟು. ಸೇವೆ ಮಾಡಲಿಕ್ಕೆ ಮನಸ್ಸಿಲ್ಲ, ನನಗೆ ಗುಡಿಸ್ಲಿಕ್ಕೆ ಆಗೋದು, ನನಗೆ ಅದಾಗೋದಿಲ್ಲ, ನನಗೆ ಇದಾಗೋದಿಲ್ಲ, ಆ ಸ್ಪೆಷಲಿಟಿ ಬೇಕು, ಈ ಸ್ಪೆಷಲಿಟಿ ಬೇಕು ಅಂತ ಹೇಳೋರು ಇಲ್ಲಿಗೆ ಬರಲೇಬಾರ್ದು. ಅವಶ್ಯಕತೆಯೇ ಇಲ್ಲ. ಪ್ರಪಂಚದಲ್ಲಿ ಸಾವಿರಾರು ಗುರುಗಳಿದ್ದಾರೆ. ಪ್ರಪಂಚದಲ್ಲಿ ಅವರವರಿಗೆ ಯಾವ್ಯಾವ ಗುರುಗಳು ಬೇಕು ಆ ಗುರುಗಳ ಸೇವೆಯನ್ನು ಮಾಡಿಕೊಂಡು ಸಂತೋಷವಾಗಿ ಇದ್ದುಕೊಂಡು ಜ್ಞಾನವನ್ನು ಸಂಪಾದನೆ ಮಾಡಲಿ. ಇಲ್ಲಿ ಬಂದವ ಗುರು ಸೇವೆಗೆ ಯೋಗ್ಯನಾಗಿದ್ದರೆ ಏನೋ ಒಂದು ವಿಷಯವನ್ನು ನಾವು ಪಡ್ಕೊಳ್ಬೋದು.
ಇಲ್ಲಿ ಬರುವ ಗುರು ಸೇವೆ ಮಾಡಲಿಕ್ಕೆ ಯೋಗ್ಯನಾಗಿರಬೇಕು. ಆ ಯೋಗ್ಯತೆಯನ್ನು ಪಡೆದಿರಬೇಕು. ಅವನಿಗೆ ಮಾತ್ರ ಇಲ್ಲಿನ ಅವಕಾಶ. ಎಲ್ಲರಿಗಿಲ್ಲಿನ್ನೂ ಅವಕಾಶಗಳಿಲ್ಲ. ಅದು ಆಗೋದಿಲ್ಲ. ಸುಮ್ಮನೆ ಬಂದುಕೊಂಡು ಯಾವ್ಯಾವ ರೀತಿಯಲ್ಲೆಲ್ಲ ಇದರೆಲ್ಲ ಆಗಲಿಕ್ಕಿಲ್ಲ ಅಂತ ಹೇಳೋದಿಲ್ಲ. ಸತ್ಯ ಬೇಕಲ್ಲ. ಹೌದು. ಈ ಪ್ರಪಂಚ ಹೇಗೆ ಉಂಟು, ಈ ಮಾಯೆ ಅಂದರೆ ಏನು, ಯಾವ ರೀತಿ ಮಾಡ್ತದೆ ಎಂಬ ವಿಚಾರವನ್ನೆಲ್ಲ ನಿಮಗೆ ಅರಿವು ಬರಲಿಕ್ಕೆ ಬೇಕಾಗಿ ಇಷ್ಟು ಸಮಯ ಲೈವ್ ಆಗಿ ತೋರಿಸಿದರು. ಈ ಸತ್ಯ ನಿಮಗೆ ಅರಿವಿಗೆ ಬರಬೇಕಾದ್ರೆ ಇಷ್ಟು ವರ್ಷಗಳಾಯಿತು. ನೀವೇ ಅರ್ಥ ಮಾಡಿಕೊಳ್ಳಿ. ಕೆಲವರಿಗೆ ವರ್ಷಗಳು, ಕೆಲವರಿಗೆ ತಿಂಗಳು, ಕೆಲವರಿಗೆ ದಿನಗಳು, ಕೆಲವರಿಗೆ ವಾರಗಳು, ಹೀಗೆಲ್ಲ ವ್ಯತ್ಯಾಸಗಳಿದೆ ಅವರವರು ತಿಳಿದುಕೊಂಡ ರೀತಿಯಲ್ಲಿ. ಕೆಲವರಿಗೆ ಕ್ಷಣ. ಇಷ್ಟನ್ನೇ ಹೇಳೋದು. ಇನ್ನು ಮುಂದೆ ಎಲ್ಲವೂ ಗುರು ಆಜ್ಞೆಯಂತೆ ನಡೀಲಿ, ಆ ಗುರುವಿನ ಇಚ್ಛೆಯಂತೆ ನಡೀಲಿ. ಭಕ್ತಾದಿಗಳು ಮೌನವಾಗಿ ಕೂತ್ಕೊಂಡ್ರೆ ಸಾಕು, ಗುರುಮನೆಯ ಮಕ್ಕಳು ಮೌನವಾಗಿ ಕೂತ್ಕೊಂಡ್ರೆ ಸಾಕು. ಇಷ್ಟೇ ಹೇಳೋದು ನಾನು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸತ್ಯವನ್ನು ತಿಳಿಯಿರಿ. ಸತ್ಯ ಅಂದರೆ ಏನು ಅಂತೇಳಿ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಎಲ್ಲ ಪರಿವರ್ತನೆ ಆಗಬೇಕು. ಇಷ್ಟೇ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.